ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಒಂದು ದಿನ ಅಲ್ಲ, 2 ದಿನ ಅಲ್ಲ, 6 ತಿಂಗಳ ತನಕ ನಿಮ್ಮ ಮನೆ ಅಂಗಳಕ್ಕೆ ಬಂದರು ತೀರ್ಥಂಕರ ಪರಮಾತ್ಮ ನೀವು ಬಾಗಿಲು ಮುಚ್ಚಿಕೊಂಡು ಅವರಿಗೂ ಆಯ್ತು. ಆದರೆ ಅವರು 6 ತಿಂಗಳು ನಿಂತಿರಲಿಲ್ಲ. ಪ್ರಭು ಬಾಹುಬಲಿ ಭಗವಂತರು ಮುನಿ ಅವಸ್ಥೆಯಲ್ಲಿ ನಿಂತರು ಎಷ್ಟು ದಿನ ಕಾಲ? 365 ದಿನ ತನಕ ಒಂದು ಹನಿ ನೀರಿಲ್ಲ, ಒಂದು ಅಗಲ ಅನ್ನ ತಗೊಂಡಿಲ್ಲ, ಆಹಾರ ತಗೊಂಡಿಲ್ಲ, ನಿಂತರು. ಕಾಲ ಸುತ್ತ ಹುತ್ತ ಕಟ್ಟಿದ್ರು, ಒರ್ಲೆ ಗೆದ್ಲೆ ಅಂತಾರಲ್ಲ ಕಟ್ಟಿದ್ರು. ಕಾಳಿಂಗ ಸರ್ಪ ಅಲ್ಲಿ ಬಂದುಕೊಂಡು ಕಾಲ ಸುತ್ತ ಸುರುಳಿ ಸುತ್ತಕೊಂಡು ವಿಷ ಉಗುಳುತ್ತಿತ್ತಂತೆ. ಲತೆಗಳ ಮೈ ಮೇಲೆ ಹತ್ತು ಹೋದು, ಬಳ್ಳಿಗಳು ಪಕ್ಷಿಗಳ ಗೂಡು ಕಟ್ಟಿದಂತೆ. ಹಾವು ಚೇಳು ಶರೀರದ ಮೇಲೆ ಹತ್ತು ಹೋಗಿ ಇಳಿದು ಬರ್ತಾ ಇತ್ತು. ಅಲ್ಲಿ ಗಾಡಿ ಇಲ್ಲ. ಏನು ಸಾಧನ ಮಾಡಿರ್ಬೋದು ಕಲ್ಪನೆ ಮಾಡಿ ನೋಡ್ರಿ. ಒಂದು ದಿನ ಆಹಾರ ತಗೊಳ್ಳ ಅಂದ್ರೆ ನಿಮ್ಗೆ ಏನಾಗ್ತದ? 365 ದಿನ ಅದು ವಜ್ರ ಋಷಭ ನಾರಾಯಣ ಇರ್ಬೋದು, ಅವ್ರ ಹಸುನು ಜ್ವಾಲಾಮುಖಿ ಆಗಿರ್ತದಂತೆ. ಅಂಥದ್ರಲ್ಲಿ ಅಲ್ಲಿ ಕಾಡಿಲ್ಲ. ಮಳೆಗಾಲದಲ್ಲಿ ಬಾಣದಾಗೆ ಯೋಗಿ ಭಕ್ತಿಲಿ ಬರೆದಿದ್ದಾರೆ, ಬಾಣೋ ಜೈಸ ವರ್ಷ. ಬಾಣ ಹೊರದಂಗೆ ಪುಟ ಪುಟ ಶರೀರ ಕೊಡ್ತಿತ್ತಂತೆ. ಪೂರ ಮಳೆಗಾಲ ಅಲ್ಲೇ ನಿಂತು. ಚಳಿಗಾಲದಲ್ಲಿ ಮಂಜುಗೆಡ್ಡೆ ಹಾಗೆ ಪೂರ ದೇಹ ಮುಚ್ಚಿ ಹೋದಂತೆ ಮಂಜುಗೆಡ್ಡೆಯಿಂದ. ಕೈಗಾಡಿಲ್ಲ. ಬೇಸಿಗೆಯಲ್ಲಿ ಜ್ವಾಲೆ, ಬೆಂಕಿಯ ಜ್ವಾಲೆ ತಾಗದಂಗೆ ಶರೀರಕ್ಕೆ ತಾಗ್ತಿತ್ತು. ಆದರೆ ಅವರಿಗೆ ತ್ಯಾಗ ಅಲ್ಲಿ ಗಾಡಿಲ್ಲ. ನಿಂತರು ಕೇವಲ ಜ್ಞಾನ ಪಡ್ಕೊಂಡೇ ಬಂದರು. 365 ದಿನ ಆಹಾರ ಇಲ್ಲ, ನೀರಿಲ್ಲ, ಚಳಿ, ಬಿಸಿಲು, ಮಳೆ. ಅಂಥವ್ರು ನಾವೊಂದು ಅವರಿಗೊಂದು ಅರಿಗೆನೂ ಕೊಡೋಕ್ಕಾಗಲ್ಲ, ಅವ್ರದ್ದೊಂದು ಪೂಜೆನೂ ಮಾಡೋಕ್ಕಾಗಲ್ಲ, ದರ್ಶನನೂ ಮಾಡೋಕ್ಕಾಗಲ್ಲ, ಅವ್ರದ್ದೊಂದು ಸ್ತುತಿನೂ ಮಾಡೋಕ್ಕಾಗಲ್ಲ. ನಮಸ್ತು ಏನು ಬರಲ್ಲ, ನಮಸ್ತು ಅಂತ ಹೇಳೋಕ್ಕೂ ಆಗಲ್ಲ. ನಾವು ನಮಸ್ತೂ ಮಾಡಲ್ಲ ಅಂದರೆ ನಮ್ಮನ್ನು ಇತಿಹಾಸ ಎಲ್ಲಿ ಕ್ಷಮಿಸಕ್ಕೆ ಸಾಧ್ಯ? ನೀವು ಕಲ್ಪನೆ ಮಾಡಿ ನೋಡ್ರಿ. ಅವ್ರು ಯಾವ ನೋಬಲ್ ಪುರಸ್ಕಾರಕ್ಕಾಗಿ ಮಾಡಿಲ್ಲ. ಯಾವುದೋ ನಮಗೆ ಇದಕ್ಕೆ ಯಾವುದೋ ಬಿರುದು ಸಿಕ್ಕಲಿ, ಯಾವುದೋ ಹಿರಿಮೆ ಸಿಕ್ಕಲಿ, ನನ್ನನ್ನು ಯಾರಾದರೂ ಹೊಗಳಿ ಅಂತಲ್ಲ. ಆ ಸಾಧನ, ಆ ತ್ಯಾಗ ಹೇಗಿರ್ಬೋದು? ಆ ತ್ಯಾಗ ಜೀವನ ಅಂತಕ್ಕಂಥದ್ದು ಯಾವ ರೀತಿ ಅವರು ಸಾಧನೆ ಮಾಡಿದ್ರು. ನೀವು ಇಷ್ಟೊಂದು ಸ್ವಲ್ಪ ಚಿಂತನೆ ಮಾಡಿದ್ರೆ ನಮ್ಮದು ಎಷ್ಟೋ ಕರ್ಮ ನಿರ್ಜರ, ಎಷ್ಟೋ ಪುಣ್ಯ ಸಂಪಾದನೆ ಮಾಡ್ಕೊಳ್ತೀವಿ. ನೀವೇ ವಿಚಾರ ಮಾಡಿ ನೋಡ್ರಿ. ಒಂದು ದಿನ ಈಗ ಅನಂತ ಚತುರ್ದಶಿ ಉಪವಾಸ ಮಾಡ್ತೇವೆ, ಹೇಗಾಗ್ತದೆ? ಅವ್ರು ಹೇಗಿರ್ಬೋದಿತ್ತು? 365 ದಿನ ಯಾವುದಕ್ಕಂತಾರೆ? ಹೇಗೆ ಸಾಧನ ಮಾಡಿರಬಹುದು? ಅಂತ ಸಾಧನೆಯನ್ನು ಮಾಡಿದ್ದಕ್ಕೆ ನಾವು ಅವರ ತ್ಯಾಗಕ್ಕೆ ಮುಂದೆ ಒಂದು ಸರಿ ಅಲ್ಲ, ಕೋಟಿ ಅಲ್ಲ, ಅನಂತ ನಮಸ್ಕಾರ ಮಾಡಿದ್ರು ನಮ್ದೇನೂ ಇಲ್ಲ. ಆ ರೀತಿ ಜೀವನ ಅಂತಕ್ಕಂಥದ್ದು ಅವ್ರದ್ದು ಎಷ್ಟು ಪವಿತ್ರ ಆಗಿರಬೇಕು, ಅವರ ಆತ್ಮ ಎಷ್ಟು ವಿಶುದ್ಧರಾಗಿರ್ಬೇಕಿತ್ತು, ಎಷ್ಟು ಸಂಯಮ, ಎಷ್ಟು ನಿಯಂತ್ರಣ ಇಟ್ಟಿರ್ಬೇಕಿತ್ತು. 9 ಸರಿ ನಮಸ್ಕಾರ ಮಂತ್ರೊಳಗ ಆ ಕಡೆ ಈ ಕಡೆ ಏನೇನೋ ಒಂದು ಕಾಯಸ್ವರ್ಗ ಮಾಡೋದು ಕೂಡ 9 ಸರಿ ನಮಸ್ಕಾರ ಮಂತ್ರ ಹೇಳಲು ಅದನ್ನು ನಾವು ನೆಟ್ಟಗಿರಲ್ಲ. ಅವರು ಹೇಗೆ ನಿಂತಿರ್ಬೋದು? 365 ದಿನ ತನಕ ಕಾಲು ಹೀಗಿತ್ತು, ಹಿಂಗೆ ಅಲ್ಲಿಗೆ ಆಡಿಸಿಲ್ಲ. ಈಗ ನಾವಂತೀವಿ ನಮ್ಮ ಕಾಲು ಅವರಿಗೂ ಆಗುತ್ತಿಲ್ಲ, ಆಗ್ತಿತ್ತು. ನಾವಂತೀವಿ ನಮ್ಗೆ ಹಸು ಆಗ್ತದೆ, ನಮ್ಗೆ ತಲೆ ಸುತ್ತದೆ. ಒಂದು ಅರ್ಧ ಗಂಟೆ ನಿಂತು ಪೂಜೆ ಮಾಡೋಕೆ, 1 ಗಂಟೆ ನಿಂತು ಪೂಜೆ ಮಾಡೋಕ್ಕಾಗಲ್ಲ ಅಂತೀವಿ.
ಕೆಲವರು ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಇನ್ನೇನು ಮಾಡ್ಬೇಕು, ಮಲ್ಕೊಳ್ತೀರ? ಮಲ್ಕೊಳ್ರಿ. ನಿಂತ್ಕೊಳ್ಳೋಕ್ಕಾಗಲ್ಲ ಅಂದ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ರೆ ಮಲ್ಕೊಳ್ತೀರ? ಅವರು ಹೇಗೆ ಸಾಧನ ಮಾಡಿರಬೇಕು? ಆರಾಧ್ಯರನ್ನ ಆರಾಧನೆ ಮಾಡೋದ್ರಿಂದ ನಾವು ಒಂದು ದಿನ ಆರಾಧ್ಯರಾಗ್ತೀವಿ. ಪೂಜ್ಯರನ್ನು ಪೂಜೆ ಮಾಡೋದ್ರಿಂದ ನಾವು ಒಂದು ದಿನ ಪೂಜ್ಯತ್ವವನ್ನು ಪಡ್ಕೊಳ್ತೀವಿ. ಆರಾಧ್ಯರನ್ನು ಆರಾಧನೆ ಮಾಡಿ ಮಾಡಿ ನಾವು ಒಂದು ದಿನ ಆರಾಧ್ಯರಾಗಬಹುದು. ಹಾಗೆ ಆಗ್ತೀವಿ. ಯಾವುದೇ ಕಾರಣಕ್ಕೂ ನಾವು ಮಾಡಿದ್ದೆಲ್ಲೂ ಹೋಗಲ್ಲ ಅಂತ ಎಷ್ಟು ಒಬ್ಬರಲ್ಲ ಇಬ್ಬರಲ್ಲ ಎಷ್ಟು ಜನ ಮಹಾಪುರುಷರಾಗಿ ಹೋಗಿದ್ದಾರೆ. ಎಷ್ಟು ಸಾಧನ ಮಾಡಿರಬೇಕು. ಅವರ ಜೀವನದಲ್ಲಿ ಎಷ್ಟು ಪವಿತ್ರತೆ ಇರಬೇಕು, ಎಷ್ಟು ಶುಕ್ಲೇಶ ಮಂದ ಕಷಾಯ. ಹೌದು, ಅವರು ಹಾಗೆ ನಮ್ಮಂಗೇನೆ ಛದ್ಮಸ್ತರೇ ಆಗಿದ್ರು, ಏನು ಅವರೇನು ಕೇವಲ ಜ್ಞಾನ ಆಗಿಲ್ಲ. ಆದರೆ ಅವರು ತಾಳ್ಮೆ ಎಷ್ಟು ಇಟ್ಕೊಂಡಿರ್ಬೇಕು, ಅವ್ರ ಸಂಯಮ ಎಂಥದ್ದಿರಬೇಕು, ಅವ್ರ ತ್ಯಾಗ ಎಷ್ಟು ದೊಡ್ಡದಿರಬೇಕು. ಇಷ್ಟೇನೆ, ಇನ್ನೇನು ದೊಡ್ಡದಲ್ಲ. ನಮ್ಗೆ ಇಷ್ಟು ಮಾಡೋಕ್ಕಾಗಲ್ಲ ಪ್ರಭು, ಅವರಷ್ಟು ಸಾಧನೆ ಮಾಡಿದಾರಲ್ಲ. ಹೀಗೆ ನಮ್ಮ ಜೀವನದಲ್ಲಿ ಬಹಳಷ್ಟು ಕಲಿಯುವಂಥದ್ದಿದೆ. ಸಾಧನೆ ಮಾಡಬಹುದು, ಏನು ದೊಡ್ಡದಲ್ಲ. ಹೋಗಲಿ 24 ಗಂಟೆಯಲ್ಲಿ 12 ಗಂಟೆನಾದರೂ ಎಲ್ಲ ಪ್ರಕಾರ ಆಹಾರ ನೀರು ಎಲ್ಲ ಬಿಟ್ಟುಬಿಡೋಣ. ಯಾವುದು ಹೋಗಲಿ. ಅವರು 12 ತಿಂಗಳ ಮಿತ್ರ ಅಂದ್ರೆ ನಾವು 12 ಗಂಟೆನಾದರೂ ಬಿಡಬಹುದ? ಸಾಧ್ಯ ಇಲ್ಲ. 12 ತಿಂಗಳು ಬಿಟ್ಟರು ಅವರು, ನಾವು ಹಂಗಾದ್ರೆ 12 ಗಂಟೆ. ಇದೇನು ದೊಡ್ಡ ಇದರಲ್ಲಿ ಮಾಡಿಲ್ಲ, ನಾವು ಸಾಧನೆ ಮಾಡಿಲ್ಲ, ಆದರೆ ಅದರ ಫಲ ದೊಡ್ಡದೇ ಸಿಗ್ತಲ್ಲ. ಅವ್ರು ಇಷ್ಟು ಮಾಡಿದ್ರೆ ನಮ್ಮೊಂದು ಇಷ್ಟ ಮಾಡೋಣ. ಏನು ಹೋಗೋದೈತೆ, ಬೆಳಗ್ಗೆ ತಕ್ಕ ನಡೀತದೆ. ಈಗ ನೋಡ್ರಿ, ನಾವು ಅಂತೀವಿ ರಾತ್ರಿ ಊಟ ಬಿಡೋಕ್ಕಾಗ. ರಾತ್ರಿ ಊಟ ಬಿಡ್ತಾರೆ ಕೆಲವರು, ಎಲೆ ಅಡಿಕೆ ಹಾಕ್ತಾರಂತೆ, ಚಹಾ ಕುಡಿತಾರಂತೆ, ಕಾಫಿ ಕುಡಿತಾರಂತೆ, ಮತ್ತಿದು ಮಾಡೋದು. ಸ್ವಲ್ಪ ನಿಯಂತ್ರಣ ಇಟ್ಟಿರಲ್ಲ. ಈಗ ಆ ಗುಬ್ಬಿ ಬಡಿ ಇರ್ತದೆ, ಅದಕ್ಕೆ ರಾತ್ರಿ ಯಾರು ತಂದು ಕೊಡ್ತಾರೆ? ಯಾರು ಕೊಡ್ತಾರೆ? ನಾನು ಕುಂಡಲ್ಪುರದಾಗೆ ಪಂಚಕಲ್ಯಾಣ ಮಹೋತ್ಸವ ಆದ ನಂತರ ವಿಹಾರ ಮಾಡ್ತಾ ಪಟ್ನಾಗಂಜಲ್ಲಿ ಮತ್ತು ಆಚಾರ್ಯ ಭಗವಂತರು ಪಟ್ನಾಗಂಜಿಗೆ ಹೋದ್ರು. ಅಲ್ಲಿಗೆ ಬರ್ಬೇಕಂತ ಬರ್ತಾ ಇದ್ದೆ. ಒಬ್ಬರು ಯಾದವರ ಮನೆಯಲ್ಲಿ ರಾತ್ರಿಯಲ್ಲಿ ಏನು ಇರಲ್ಲ, ಊರ ಸಮಾಜದಲ್ಲ, ಬಸ್ತಿ ಇಲ್ಲ. ಅವರು ಮನೆಯಲ್ಲೇ ದೊಡ್ಡದೊಂದು ಮನೆ ಕಟ್ಟಿದ್ರು. ಅಲ್ಲೇ ಹುಡುಕೊಂಡು ನಾವು ಒಂದು 2 ಜನ ಮಾರಾದ್ರು, ಒಬ್ಬರು ಅಲ್ಲೇ ಕರೆದ್ರು. ನಾವು ಆ ಮನೆ ಅಂಗಳದಾಗೆ ಮುಂದೆ ಮನೆ ಮುಂದೊಂದು ಜಾಗದಲ್ಲಿ ಅವರು ಟಿ-ಶರ್ಟ್ ಹಾಕಿ 2 ಹಸು ಚೆನ್ನಾಗಿ ಕಟ್ಟಿದ್ರು. ನಾನು ಸಾಯಂಕಾಲ ಅಲ್ಲಿ ಬರಬೇಕಿದ್ರೆ ಸುಮಾರು 5:30-6 ಗಂಟೆ ಒಳಗೆ ಬಂದಿದ್ದೀನಿ. ನಾವು ಬಂದಿದ್ದೀವಿ. ಕಡೆಗಲ್ಲೇ ಸ್ವಲ್ಪ ಪ್ರವಚನ ಹೇಳೋದು ಎಲ್ಲ ಇದ್ರು. ಕಡೆ ನಾವು ಒಳಗಡೆ ಹೋದೆ. ಅಲ್ಲಿ ನಾವೆಲ್ಲಿ ರೂಮ್ನಾಗಿದ್ದವಲ್ಲ, ಅಲ್ಲೇ ಪಕ್ಕದಲ್ಲಿ ಒಂದು ಹಸುವಿನ ಕರ ಕಟ್ಟಿದ್ರು. ನಾನು ಕೇಳಿದೆ, ಈ ಕರಿಗೆ ಎಷ್ಟು ದಿನ ಆಗಿದೆ ಕರು ಜನ್ಮ ತಾಳಿ ಅಂತ ಅಂದೆ. 1 ವಾರ ಆಗಿದೆ ಅಂತ ಅಂದರು. ಸಾಯಂಕಾಲ ನಾನು 5:30 ಹೋಗಿದ್ದೀನಿ. ಅಲ್ಲಿಂದ ಅಷ್ಟೊತ್ತಿಗೆ ತಾಯಿಯಿಂದ ದೂರ ತಂದು ಕಟ್ಟಿದ್ದಾರೆ. ಬೆಳಗ್ಗೆ ತಕ್ಕ ಅದಕ್ಕೆ ಯಾರು ಏನು ಕೊಟ್ಟಿಲ್ಲ. ಹುಟ್ಟಿ 1 ವಾರದ ಕರ ಇದೆ. ಅದು ತಾಯಿ ಹತ್ರನೂ ಇರೋಕ್ಕೂ ಬಿಟ್ಟಿಲ್ಲ, ಅದಕ್ಕೆ ಹಾಲು ಕುಡಿಯೋಕ್ಕೂ ಬಿಟ್ಟಿಲ್ಲ. ಇಲ್ಲಿ ಒಳಗೆ ತಂದು ಕಟ್ಟಿದ್ದಾರೆ. ಬೆಳಗ್ಗೆ ತಕ್ಕ ಹಾಗೆ ಉಳ್ಕೊಡುತ್ತೆ. ಹುಟ್ಟಿ 1 ವಾರದ್ದು. ಈಗ ನೀವು ಅಂತೀರಿ, ನೋಡ್ರಿ, ವಿಚಾರ ಮಾಡಿ ನೋಡ್ರಿ. ಪರಾಧೀನರಾಗಿ ನಾವು ಎಷ್ಟು ದುಃಖವನ್ನು ಅನುಭವಿಸಿಲ್ಲ, ಈಗ ಇನ್ನೊಂದು ಪರಾಧೀನರಾಗಿಯೇ ಅಷ್ಟು ದುಃಖ ಅನುಭವಿಸಬೇಕು. ಹುಟ್ಟಿದ್ದು 1 6-7 ದಿನದ ಕರ. ಆ ಶಿಶುವಿಗೆ ಅದು ತಾಯಿ ಹಾಲು ಕುಡಿಯೋಕ್ಕೂ ಬಿಟ್ಟಿಲ್ಲ, ತಂದು ಈಚೆ ಕಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆ ನಂತರ ಬಿಟ್ಟಿದ್ದಾರೆ.
ನಾನೊಂದ್ಸರಿ ಧರ್ಮಸ್ಥಳದಲ್ಲಿದ್ದೆ 2006ರಲ್ಲಿ. ಅಲ್ಲಿದ್ದಾಗ ಆ ಕಡೆ ಉತ್ತರ ಭಾರತದಲ್ಲಿ ಶ್ರಾವಣಗಳ ಮಸ್ತಕಾಭಿಷೇಕ ಆಗ್ತಿತ್ತು. ಅವ್ರು ಬಹಳ ಜನ ಬರ್ತಿದ್ರು. ಆ ಟೈಮ್ನಲ್ಲಿ ನಾನು ಅಲ್ಲಿದ್ದೆ. ತುಂಬ ಜನ ಶ್ರಾವಕರು ಶ್ರಾವಿಕೆಯರೆಲ್ಲ ಬರ್ತಿದ್ರು. ಒಂದು ದಿನ ಸ್ವಲ್ಪ ಮಂಚ ಹೀಗೆ ಮಧ್ಯದಲ್ಲಿ ಇಟ್ಟಿದ್ದು, ಅದರ ಸುತ್ತ ಒಬ್ಬರು ಒಂದು 3 ವರ್ಷದ ಬಾಲಕ ಬಂದು ನಮಸ್ಕಾರ ಮಾಡಿ 3 ಪ್ರದಕ್ಷಿಣೆ ಹಾಕಿ ಎಲ್ಲ ಮಾಡಿ ಅವ್ರ ಜೊತೆಗಿದ್ದರಂತ ಮಹಾರಾಜರು ಇವ್ರ ತಾಯಿ ಇವರಿಗೆ ರಾತ್ರಿ ಏನು ಕೊಡಲ್ಲ, ಊಟ ಆಹಾರ ಏನು ಕೊಡಲ್ಲ ಅಂತ ಅಂದರು. ಕಡೆಗೆ ಅವ್ರ ತಾಯಿ ಬಂದ ಹೇಳಿದ್ರ